ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಬನ್ನಿ. ಒಂದು ವೇಳೆ ನೀವು ಇತರ ದೇಶದಲ್ಲಿರೋದಾದರೆ ನಿಮ್ಗೆ ಯಾವುದೇ ಸಮಯವಾಗಿದ್ದರೂ ಸಹ ಯೇಸುವಿನೊಂದಿಗೆ ಸಹವಾಸ ಮಾಡುವುದಕ್ಕಾಗಿ ಅನುಕೂಲವಾದ ಸಮಯವಾದುದರಿಂದ, ಇಲ್ಲವೇ ಯಾವಾಗಲೂ ನಿಮಗೆ ಲಭ್ಯವಿರುವಂತಹ, ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅನುಕೂಲತೆಯ ಮೇರೆಗೆ ದೇವರ ವಾಕ್ಯ ಕೇಳ್ತಾ ಇದ್ದೀರಿ ಎಂದು ತಿಳಿಯಪಡಿಸುತ್ತಾ ಇದ್ದೀರಿ, ಆಶೀರ್ವಾದ ಹೊಂದುತ್ತಾ ಇದ್ದೀರಿ ಎಂದು ತಿಳಿಸುತ್ತಾ ಇರುವುದರಿಂದ ದೇವರನ್ನು ಸ್ತುತಿಸುತ್ತಾ ಈ ಸೇವೆಯನ್ನು ಮುಂದುವರಿಸುತ್ತಾ ಇದ್ದೇವೆ. ಈ ದಿನ ಮತ್ತೊಂದು ಸಾರಿ ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮೊಂದಿಗೆ ಸಹವಾಸವುಳ್ಳವರಾಗಿ ನಿಮ್ಮ ಮಾತುಗಳನ್ನು ಕೇಳುತ್ತಾ, ನಿಮ್ಮ ಚಿತ್ತವನ್ನು ಅರಿತುಕೊಳ್ಳುತ್ತಾ, ನಿಮ್ಮ ಬಲವನ್ನು ಹೊಂದಿಕೊಳ್ಳುತ್ತಾ ನಿಮಗೆ ಸಾಕ್ಷಿಗಳಾಗಿ ಬದುಕಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಇತ್ತೀಚಿನ ದಿನಮಾನಗಳಲ್ಲಿ ಚರ್ಚಸ್ಗಳಲ್ಲಿ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆಗಳಿರ್ತವೆ ಅನೇಕರ ಸಭೆಗಳಲ್ಲಿ. ಅಫ್ಕೋರ್ಸ್ ಬುಧವಾರ ಮಧ್ಯವಾರದ ಪ್ರಾರ್ಥನೆ ಕೂಟ ಇರುತ್ತೆ. ವಾರದಲ್ಲಿ 2 ಸಾರಿ ಉಪವಾಸವಿದ್ದ ಹೊರತು ಸೇವೆಯಲ್ಲಿ ಪಾಲ್ಗೊಳ್ಳಬಾರದು ಎಂದು ಮೆಥೋಡಿಸ್ಟ್ ಸಭೆಗಳ ಸಂಸ್ಥಾಪಕರಾದ ಜಾನ್ ವೆಸ್ಲಿ ಅವರು ಹೇಳಿದರು. ಒಬ್ಬ ವ್ಯಕ್ತಿ ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ, ಇತರರಿಗೆ ಆಶೀರ್ವಾದಕರವಾಗಿ ಬದುಕುವುದಕ್ಕಾಗಿ ಪ್ರಾರ್ಥನೆ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಹಾಗೆ ಹೇಳಬೇಕಾದರೆ ಪ್ರತಿ ವಿಶ್ವಾಸಿಗೆ ಅವಶ್ಯಕವಾದಂಥದ್ದು, ಅತ್ಯವಶ್ಯಕವಾದಂಥದ್ದು ಪ್ರಾರ್ಥನೆಯಾಗಿದೆ. ಈ ನಮ್ಮ ತಲೆಮಾರಿಗೆ ಯಾವುದು ಅವಶ್ಯಕವಾಗಿದೆ ಎಂದು ಬಿಲಿ ಗ್ರಾಹಂ ಅವರಿಗೆ ಇಂಟರ್ವ್ಯೂವಿನಲ್ಲಿ ಕೇಳಿದ್ರೆ ಪ್ರಾರ್ಥನೆ ಎಂದು ಹೇಳಿದ್ರಂತೆ. ಎರಡನೇದು ಏನೆಂದು ಕೇಳಿದಾಗ ಪ್ರಾರ್ಥನೆಯೇ. ಮೂರನೇದು ಏನೆಂದು ಕೇಳಿದಾಗ ಪ್ರಾರ್ಥನೆಯೇ. ಪ್ರಾರ್ಥನೆ 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 ಅಂದ್ರಂತೆ. ಈ ದಿನ ಕ್ರೈಸ್ತರೆನಿಸಿಕೊಳ್ಳುವವರಿಗೆ ಎಲ್ಲವೂ ಇದೆ, ಆದರೆ ಪ್ರಾರ್ಥನೆ ಇಲ್ಲ. ಬಹುಶಃ ಪ್ರಾರ್ಥನೆ ಇದೇನೋ, ಆದರೆ ಯೇಸು ಹೇಳಿದಾರಲ್ಲವೇ, ನೀವು ಪ್ರಾರ್ಥಿಸುವಾಗ ಕಪಟಿಗಳ ಹಾಗೆ ಇರಬೇಡಿರಿ ಎಂದು, ದೀರ್ಘ ಪ್ರಾರ್ಥನೆಗಳು ಮಾಡಬೇಡಿರಿ ಎಂದು. ನೀವು ಉಪವಾಸವಿರುವಾಗ ಮುಖ ಸಪ್ಪಗೆ ಮಾಡಿಕೊಂಡು ನಾವು ಉಪವಾಸವಿದ್ದೇವೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗುವುದಕ್ಕೋಸ್ಕರ ಉಪವಾಸ ಮಾಡ್ತಿದ್ದೇವೆ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಮಾಡಬೇಡಿರಿ. ನಿಜ ಹೇಳಬೇಕಾದ್ರೆ ಈ ದಿನ ಎಷ್ಟು ಜನ ರಹಸ್ಯ ಪ್ರಾರ್ಥನೆ ಹೊಂದಿದವರಾಗಿದ್ದಾರೆ. ನೀವು ನಿಮ್ಮ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ನಿಮ್ಮ ತಂದೆಗೆ ಪ್ರಾರ್ಥಿಸಿರಿ ಎಂದು ಯೇಸು ಹೇಳಿದಾರಲ್ಲವೇ. ಮಾರ್ಕನ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 28ನೇ ವಚನ ಹೇಳುತ್ತೆ, ಆತನು ಮನೆಯೊಳಗೆ ಹೋದ ನಂತರ ಆತನ ಶಿಷ್ಯರು ನಮ್ಮಿಂದ ಯಾಕೆ ಆ ದೆವ್ವವನ್ನು ಬಿಡಿಸಲಿಕ್ಕಾಗಲಿಲ್ಲವೆಂದು ಏಕಾಂತವಾಗಿ ಆತನಿಗೆ ಕೇಳಿದರು. ಅದಕ್ಕೆ ಆತನು ಪ್ರಾರ್ಥನೆಯಿಂದಲೇ ಹೊರತುಪಡಿಸಿ ಎಂಬುದಾಗಿ ಅಲ್ಲಿ ಒಂದು ಪುಟ್ನೋಟಲ್ಲಿ ನಂಬರ್ ಹಾಕಿ ಉಪವಾಸ ಪ್ರಾರ್ಥನೆ ಎಂದು ಉಲ್ಲೇಖಿಸಲಾಗಿದೆ. ಪ್ರಾರ್ಥನೆ ಉಪವಾಸದಿಂದಲೇ ಹೊರತಾಗಿ ಬೇರೆ ಯಾವುದರಿಂದಲೂ ಈ ಜಾತಿಯು ಬಿಟ್ಟು ಹೋಗುವಂಥದ್ದು ಅಸಾಧ್ಯವಿಲ್ಲ ಎಂದು ಹೇಳಿದನು. ದುರಾತ್ಮವನ್ನು ಹೊರದೋಡಿಸ್ಲಿಕ್ಕಾಗಲಿಲ್ಲ ಶಿಷ್ಯರಿಗೆ. ಅವ್ರು ಕೇಳ್ತಾರೆ, ನಮ್ಮಿಂದ ಯಾಕೆ ಹೊರದೋಡಿಸ್ಲಿಕ್ಕಾಗಲಿಲ್ಲ? ಹೌದು ಪ್ರಿಯರೇ, ಅಷ್ಟಕ್ಕೂ ದೆವ್ವಗಳು ಇವೆಯಾ? ಇವೆ ಪ್ರಿಯರೇ. ದೊಬ್ಬಲ್ಪಟ್ಟ ದೇವದೂತರು ದುರಾತ್ಮಗಳಾಗಿ ಮಾರ್ಪಟ್ಟಿವೆ. ಅವು ಕೆಲವೊಂದು ಜನರಿಗೆ ಕಾಡಿಸ್ತವೆ, ಯಾಕೆಂದರೆ ಆತ್ಮಕ್ಕೆ ಶರೀರವಿಲ್ಲ. ಅದಕ್ಕಾಗಿಯೇ ಮನುಷ್ಯರ ಶರೀರಗಳನ್ನು ಅವು ಬಳಸಿಕೊಳ್ತವೆ. ಬಹಳಷ್ಟು ಜನ ಪಾಪಕ್ಕೆ ಅವಕಾಶ ಕೊಡುವಾಗ ದುರಾತ್ಮವನ್ನು ಆಹ್ವಾನಿಸಿದವರಾಗುತ್ತಾರೆ. ಬೆಲ್ಲ ಇದ್ದಲ್ಲಿಯೇ ನೊಣ ಮುಸುರುತ್ತವೆ ಅನ್ನುತ್ತಾರಲ್ಲವೇ. ನಿಮ್ಮೊಳಗೆ ದೋಷ ಇರುವಾಗ ಖಚಿತವಾಗಿಯೂ ದುರಾತ್ಮಕ್ಕೆ ನಿಮ್ಮ ಮೇಲೆ ಶಕ್ತಿ ಇರುತ್ತೆ. ನೀವು ಮಾನಸಾಂತರ ಹೊಂದಿದ್ದೀರಾ? ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಾ? ದೀಕ್ಷಾಸ್ನಾನ ಹೊಂದಿದ್ದೀರಾ? ಮತ್ತೆ ನಮಗ್ಯಾಕೆ, ಯಾವ ಕಾರಣಕ್ಕಾಗಿ ಈ ಅಂಧಕಾರ ಶಕ್ತಿಗಳ ಪ್ರಾಬ್ಲಮ್ ಇದೆ? ನಮಗ್ಯಾಕೆ ಈ ಭಯ, ನಮಗ್ಯಾಕೆ ಈ ಭೀತಿ ಎಂದು ಕೆಲವರು ಕೇಳ್ತಾ ಇರ್ತಾರೆ. ನೋಡಿ ಪ್ರಿಯರೇ, ನಮ್ಮ ಮನೆಗಳಲ್ಲಿ ಬಹಳಷ್ಟು ಈ ಕಾಕ್ರೋಚಸ್, ಜರಳೆಗಳು ತಿರುಗಾಡ್ತವೆ. ಇತ್ತೀಚೆಗೆ ಯಾರೋ ಹೇಳಿದ್ದಾರೆ, ಒಂದು ಜರಳೆ ಕಾಣಿಸಿದರೆ ಆನಂತರ 100 ಆ ಒಂದು ಅಡಿಗೆ ಮನೆಯಲ್ಲಾಗಲಿ, ಆ ಡ್ರೈನೇಜ್ ಕಾಲುವೆಗಳಲ್ಲಾಗಲಿ, ಸಂದಿನಲ್ಲಾಗಲಿ ಏನಾದರೂ ಹೊರಗಡೆ ಒಂದು ಕಾಣಿಸಿಕೊಂಡ್ರೆ ಆ ಜರಳೆ ಯಾವಾಗಲೂ ಕಾಣಿಸಲ್ಲ, ಯಾವಾಗ ಒಂದು ಸಾರಿ ಸಡನ್ ಆಗಿ ಕಾಣಿಸಿಕೊಳ್ಳುತ್ತೆ.
ಹಾಗೆ ಒಂದು ಜಿರಳೆ ಇರುವುದಾದರೆ ನಾವಿಲ್ಲದೇ ಇರುವಾಗ ಎಲ್ಲಾ ಜಿರಳೆ ಹೊರಗೆ ಬಂದು ಅಲ್ಲಿ ತಿರುಗಾಡುತ್ತಾ ಇರುತ್ತವೆ. ಅದರ ನಿಮಿತ್ತ ಬಹಳ ಇನ್ಫೆಕ್ಷನ್ಸ್, ರೋಗಗಳು ಬರುತ್ತಿವೆ ಎಂದು ಕೂಡ ಕಂಡುಹಿಡಿದಿದ್ದಾರೆ. ಹಾಗೆಯೇ ನಾವು ನಮ್ಮ ಹೃದಯ ಯೇಸು ರಕ್ತದಿಂದ ತೊಳ್ಕೊಂಡ ನಂತರ, ಕ್ರಿಸ್ತೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಂತರ ನಾವು ಅಪವಿತ್ರತೆಗೆ ಅವಕಾಶ ಕೊಟ್ಟರೆ ಯಾಕೆ ಜಿರಳೆಗಳು ಬರ್ತವೆ? ಅಲ್ಲಿ ಅನ್ನದ ಮುಸುರೆ ಬಿದ್ದಿರುವಾಗ, ಇಲ್ಲವೇ ಆಹಾರ ದಿನಸು ಬಿದ್ದಿರುವಾಗ ಅವುಗಳಿಗೋಸ್ಕರ ಬರ್ತವೆ. ನಮ್ಮ ಜೀವಿತದಲ್ಲಿ ಶುಭ್ರಗೊಳ್ಳಲಾರದ ವಿಷಯಗಳು, ಒಪ್ಪಿಕೊಳ್ಳಲಾರದ ಪಾಪಗಳು, ಕೋಪ, ಅಸೂಯೆ, ದ್ವೇಷ, ಶರೀರದಾಸೆ ಇಂಥವುಗಳನ್ನು ಬಿಟ್ಟು ಬಿಡುವಾಗ, ಕರ್ತನ ಸನ್ನಿಧಿಯಲ್ಲಿ ಮೇಲಿಂದ ಮೇಲೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವ ಹಾಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಲಾರದೆ ಮಲಗಲು ಹೋಗುವುದಾದರೆ ಆ ರಾತ್ರಿ ನಮಗೆ ಸರಿಯಾದ ನಿದ್ರೆ ಬಂದಿಲ್ಲ ಅನ್ನುತ್ತಾರೆ, ಕೆಟ್ಟ ಕೆಟ್ಟ ಕನಸುಗಳು ಬಿದ್ದಿವೆ ಅನ್ನುತ್ತಾರೆ. ಕಾರಣ ದುರಾತ್ಮದ ಪ್ರಭಾವ. ದುರಾತ್ಮಗಳು ಯಾವತ್ತೇ ಆಗಲಿ, ಎಲ್ಲೇ ಆಗಲಿ, ಎಂದೇ ಆಗಲಿ, ಅವು ಎಂಥವರೊಳಗೂ ಕೂಡ ತೂರಿಕೊಳ್ತವೆ. ಯಾಕೆಂದರೆ ಅವುಗಳಿಗೆ ಶರೀರವಿಲ್ಲ, ಅವು ಆತ್ಮ ಆಗಿವೆ. ಅವುಗಳಿಗೆ ಫ್ಲೈಟ್ ಟಿಕೆಟ್ ಬೇಕಾಗಿಲ್ಲ, ವೀಸಾ ಬೇಕಾಗಿಲ್ಲ, ಲಾಕ್ಸ್ ಬೇಕಾಗಿಲ್ಲ, ಲೈಟ್ಸ್ ಬೇಕಾಗಿಲ್ಲ. ಅಪವಿತ್ರಾತ್ಮಗಳು ಅಪವಿತ್ರವಾದ ಸ್ಥಳಗಳಲ್ಲಿರುತ್ತವೆ. ದೇವರ ಮಕ್ಕಳಲ್ಲಿಯೂ ಈ ದಿನ ಅನೇಕರು ಅಪವಿತ್ರಾತ್ಮನಿಂದ ಪೀಡಿಸಲ್ಪಡ್ತಿದ್ದಾರೆ. ಆಯ್ತು ಸರಿ, ನಿಮ್ಮ ಮನೆಯಲ್ಲಿ ಒಂದು ಜಿರಳೆ ಬಂದಿದೆ, ಒಂದು ಇಲಿ ಬಂದಿದೆ ಅಂದ್ಕೊಳ್ಳಿ, ಇಲ್ಲವೇ ಇಲಿಯಂತೆ ಇರುವ ಚುಂಡಿಲಿ ಬಂದಿದೆ ಅಂದ್ಕೊಳ್ಳಿರಿ. ಅದು ಬಹಳ ವೇಗವಾಗಿ ಇಲಿಯಂತೆ ಓಡುತ್ತದಲ್ಲವೇ? ಅದಕ್ಕೆ ಚುಂಡಿಲಿ ಅನ್ನುತ್ತಾರೆ. ನೀವೇನನ್ನುತ್ತೀರೋ ಗೊತ್ತಿಲ್ಲ, ಹೌದಲ್ಲ? ಹೋಗ್ಲಿ, ಇಲಿ ಅಂದ್ಕೊಳ್ಳಿ. ಆ ಇಲಿಗಳು ಓಡುವಾಗ ನಾವು ಹಿಡಿಯಬೇಕು, ಅವುಗಳಿಗೆ ಬೆನ್ನಟ್ಟಬೇಕು. ಅವುಗಳನ್ನು ಬೆನ್ನಟ್ಟದಿದ್ದರೆ ಅವು ಸುತ್ತಾಡುತ್ತಲೇ ಇರ್ತವೆ. ಆ ಜಿರಳೆಗಳಿಗೆ ಹಿಟ್ ಸ್ಪ್ರೇ ಹೊಡೆಯುತ್ತಾರೆ. ಅವು ಪರ್ಮನೆಂಟ್ ಆಗಿ ಸಾಯಲ್ಲ. ಈ ಶುಭ್ರವಾಗಿರೋದು ಮುಖ್ಯವಾಗಿದೆ, ಆದರೆ ಮತ್ತೆ ಒಂಥರ ಇನ್ನೊಂದು ವಿಧವಾದ ವಿಷ ಹೊಡೆದುಕೊಂಡು ಅದರಿಂದ ಅನೇಕರು ಅಡ್ಡ ಪರಿಣಾಮಕ್ಕೆ ಒಳಗಾಗಿ ಅನೇಕ ಮಕ್ಕಳು ಅನಾರೋಗ್ಯಕ್ಕೆ ಗುರಿಯಾಗ್ತಿದ್ದಾರೆ. ದುರಾತ್ಮ ನಿಮ್ಮ ಹೃದಯದೊಳಗೆ ಬರುವುದೇ ಆದರೆ ಆ ದುರಾತ್ಮಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಕಾರ್ಯಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ಎಂದರ್ಥ. ಅವನು ಹೊಟ್ಟೆ ಕಿಚ್ಚು ಪಡ್ತಾನೆ, ಗರ್ವಿಷ್ಠನು. ಶಾರೀರಿಕವಾದ ಮೋಹದ ನೋಟಗಳಿಗೆ, ಮೋಹದ ಕಾರ್ಯಗಳಿಗೆ ಅವಕಾಶ ಕೊಟ್ಟಂಥವರಿಗೆ ಈಸಿಯಾಗಿ ಅಪವಿತ್ರ ಆತ್ಮಗಳು ಅಂಥವರ ಮೇಲೆ ಪ್ರಭಾವ ತೋರಿಸ್ತವೆ. ಅಂತಹ ಸಮಯದಲ್ಲಿ ಅವುಗಳಿಂದ ನಾವು ಏನಾದರೂ ಬಿಡುಗಡೆ ಹೊಂದಬೇಕಾದರೆ ಉಪವಾಸದಿಂದಲೇ, ಪ್ರಾರ್ಥನೆಯಿಂದಲೇ ಸಾಧ್ಯವಾಗುತ್ತೆ. ಆದರೆ ಒಬ್ಬ ವ್ಯಕ್ತಿ ದುರಾತ್ಮನಿಂದ ಪೀಡಿಸಲ್ಪಡುತ್ತಿರುವಾಗ ಅವನು ಪ್ರಾರ್ಥನೆ ಮಾಡಿಕೊಳ್ಳಲಾಗುವುದಿಲ್ಲ. ಅದಕ್ಕೆ ನಾವು ಸಭೆಯಾಗಿ ಕೂಡಿ ಬಂದು ಆ ದುರಾತ್ಮನ ಕಟ್ಟುಗಳಲ್ಲಿದ್ದವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರತಿ ಶುಕ್ರವಾರ ನಮ್ಮ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಅನೇಕರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎದಕ್ಕಾಗಿ? ಅವರು ಬಂಧನಗಳಿಂದ ಬಿಡಿಸಲ್ಪಡಬೇಕಾದರೆ ಪ್ರಾರ್ಥನೆ ಮಾಡಬೇಕು. ದೆವ್ವಗಳನ್ನು ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಹೊರದೋಡಿಸಿದರು. ನಾವು ಕೂಡ ಹೊರದೋಡಿಸಬೇಕು. ಸೌಲನ ಜೀವಿತದಲ್ಲಿ ನಾವು ನೋಡುವುದಾದರೆ, ಒಮ್ಮೆ ನೋಡಿ ಪ್ರಿಯರೇ, ಸಮುವೇಲನು ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ದೇವರ ಬಳಿಯಿಂದ ದುರಾತ್ಮ ಬಂದು ಸೌಲನ ಮೇಲೆ ಬಂದು ಅವನಿಗೆ ದುರಾತ್ಮ ಹಿಡಿಯುವಾಗೆಲ್ಲ ದಾವೀದನು ಕಿನ್ನರಿಯನ್ನು ಬಾರಿಸುತ್ತಿರುವಾಗ ದುರಾತ್ಮವು ಅವನನ್ನು ಬಿಟ್ಟು ಹೋಗುತ್ತಾ ಇತ್ತು. ಅವನು ಚೇತರಿಸಿಕೊಂಡು ವಾಸಿಯಾಗುತ್ತಿದ್ದನು. ಸೌಲನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದನು. ಹೊಸ ಮನಸ್ಸನ್ನು ದೇವರು ಅವನಿಗೆ ಕೊಟ್ಟಿದ್ರು. ಆದರೆ ಹೊಸ ಮನಸ್ಸನ್ನು ಕಾಪಾಡಿಕೊಳ್ಳಲಿಲ್ಲ. ಅವಿಧೇಯನಾದನು, ಗರ್ವಿಷ್ಠನಾದನು. ದೇವರ ಮೇಲೆ ಕೋಪಗೊಳ್ಳುವುದನ್ನು ಕಲಿತ, ದೇವರಿಗೆ ಮೋಸ ಮಾಡುವುದನ್ನು ಕಲಿತ, ದೇವರ ಸೇವಕನಿಗೆ ಎದುರಿಸಲು ಪ್ರಯತ್ನಿಸಿದ. ಯಾವಾಗ ಈ ರೀತಿಯಾಗಿ ನಾವು ದೇವರಿಗೆ ವಿರುದ್ಧವಾಗಿ ಆಲೋಚಿಸುತ್ತೇವೋ ಆಗ ದುರಾತ್ಮನ ಪ್ರಭಾವ ನಮ್ಮ ಮೇಲಿರುತ್ತದೆ ಎನ್ನುವುದು ಗ್ರಹಿಸಿಕೊಳ್ಳುವುದಾದರೆ ನಾವು ಜಾಗರೂಕರಾಗಿರಲು ಅವಕಾಶ ಇರುತ್ತೆ. ದೇವ ದೂಷಣೆ ಎನ್ನುವಂಥದ್ದು ನಿಮ್ಮ ಬಾಯಿಂದ ಬರುವುದಾದರೆ ಅದು ನಿಮ್ಮ ಬಾಯಿಂದ ಬರುವಂಥದ್ದಲ್ಲ. ಯು ಆರ್ ಆಲ್ರೆಡಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಇವಿಲ್ ಸ್ಪಿರಿಟ್. ದುರಾತ್ಮನ ಪ್ರಭಾವ ನಿಮ್ಮ ಮೇಲಿದೆ ಎಂದರ್ಥ. ದೇವರಿಂದ ಬಂದ ದುರಾತ್ಮ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವಲ್ಲವೇ? ಯಾಕೆ ಆ ರೀತಿಯಾಗಿದೆ ಎಂದು ಕೆಲವರು ಕೇಳ್ತಾರೆ. ಗವಿ ಹತ್ರ ನರಿಗಳಂತೆ ಆ ದುರಾತ್ಮಗಳು ಕಾದುಕೊಂಡಿರ್ತವೆ. ದುರಾತ್ಮಗಳು ಅಂದರೆ ದೇವರುಂಟು ಮಾಡಿದ ದೂತರಲ್ಲವೋ? ಅದಕ್ಕಾಗಿಯೇ ಒಬ್ಬ ವ್ಯಕ್ತಿ ದೇವರಿಗೆ ಅವಿಧೇಯನಾಗುವಾಗ ತಕ್ಷಣವೇ ದುರಾತ್ಮ ಅವರೊಳಗೆ ಬರುತ್ತೆ. ಈ ಸೌಲನು ದೇವರಿಗೆ ಅವಿಧೇಯನಾಗ್ತಾನೆ, ದುರಾತ್ಮಕ್ಕೆ ಅವಕಾಶ ಕೊಡ್ತಾನೆ. ಸೈತಾನನಿಗೆ ಅವಕಾಶ ಕೊಡಬೇಡಿ, ಅವಕಾಶ ಕೊಡಬೇಡಿ ಎಂದು ವಾಕ್ಯ ಹೇಳುತ್ತೆ.
ನೋಡಿರಿ, ಬಾಗಿಲು ತೆರೆದಿರುವಾಗಲೇ ಆ ಇಲಿಗಳು ಒಳಗೆ ಬರ್ತವೆ, ಅವುಗಳಿಗೆ ಸಂದಿರುವಾಗಲೇ ಒಳಗೆ ಬರ್ತವೆ. ನೀವು ಸರಿಯಾಗಿ ಲಾಕ್ ಮಾಡುವಾಗ, ಹೋಲ್ ಮುಚ್ಚುವಾಗ ಒಳಗೆ ಯಾವುದೂ ಬರೋದಿಲ್ಲ. ನಮ್ಮ ಬದುಕಿನಲ್ಲಿ ಅವಕಾಶ ಕೊಟ್ಟರೆ ಸೈತಾನನು ಒಳಗೆ ಬರ್ತಾನೆ, ತೂರಿಕೊಂಡು ಬರ್ತಾನೆ. ಅದಕ್ಕೆ ಸೈತಾನನಿಗೆ ಅವಕಾಶ ಕೊಡಬೇಡಿ ಎಂದು ದೇವರ ವಾಕ್ಯ ಹೇಳ್ತದೆ. ಹಾಗೆ ಅವಕಾಶ ಕೊಡುವಾಗೆಲ್ಲ ದಾವೀದನು ಏನನ್ನು ಮಾಡಿದ? ಕಿನ್ನರಿಯನ್ನು ಕೈಯಲ್ಲಿ ಹಿಡ್ಕೊಂಡು ದೇವರನ್ನು ಸ್ತುತಿಸುತ್ತಿದ್ದ. ದೇವರನ್ನು ಸ್ತುತಿಸಿ ಹಾಡು ಹಾಡುತ್ತಿರುವಾಗ ದುರಾತ್ಮ ಕಿವಿ ಮುಚ್ಚಿಕೊಳ್ತಾನೆ, ಅವನು ಕೇಳೋದಿಲ್ಲ. ದೇವರನ್ನು ಸ್ತುತಿಸುತ್ತಿರುವಾಗ, ದೇವರಿಗೆ ಪ್ರಾರ್ಥಿಸುತ್ತಿರುವಾಗ, ದೇವರಿಗೆ ಘನಪಡಿಸುತ್ತಿರುವಾಗ ಸೈತಾನನು ಅಲ್ಲ ಕಲ್ಲೋಲವಾಗುತ್ತಾನೆ, ಭಯಪಡುತ್ತಾನೆ, ಅವನು ಓಡಿ ಹೋಗ್ತಾನೆ, ಅವನು ಬಿಟ್ಟು ಹೋಗ್ತಾನೆ. ಇರೋದಿಲ್ಲ ಆ ಪ್ರಾಂತ್ಯದಲ್ಲಿ. ನಿಮ್ಮ ಜೀವಿತದಲ್ಲಿರೋಲ್ಲ, ನಿಮ್ಮ ಹೃದಯದಲ್ಲಿರಲ್ಲ, ನಿಮ್ಮ ಮನೆಯಲ್ಲಿರಲ್ಲ. ಅದಕ್ಕಾಗಿ ದುರಾತ್ಮಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿಯೇ ನಮಗೆ ಪ್ರಾರ್ಥನೆ ಬೇಕು, ಉಪವಾಸ ಪ್ರಾರ್ಥನೆ ಬೇಕು. ನಾವು ಮಾತ್ರ ಬಿಡುಗಡೆ ಹೊಂದುವಂಥದ್ದಲ್ಲ. ಅನೇಕರು ದುರಾತ್ಮನಿಂದ ಪೀಡಿಸಲ್ಪಡುತ್ತಾ ಇದ್ದಾರೆ. ಅನೇಕರು ಸೈತಾನನಿಂದ ಪ್ರಲೋಭಕ್ಕೆ ಒಳಗಾಗಿ ನಡೆಸಲ್ಪಡುತ್ತಾ ಇದ್ದಾರೆ. ಕುಗ್ಗಿ ಹೋದಂಥವರಾಗಿ, ಬಂಧನಗಳಿಂದ ಕಟ್ಟಲ್ಪಟ್ಟಂಥವರಾಗಿದ್ದಾರೆ. ಅವರಿಗಾಗಿ ವಿಜ್ಞಾಪನೆ ಮಾಡಬೇಕು. ನಿಮ್ಮ ಸಭೆಗಳಲ್ಲಿರುವ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಮನಪೂರ್ವಕವಾಗಿ ಒಂದು ಲಿಸ್ಟ್ ಇಟ್ಕೊಂಡು ಅನೇಕರಿಗಾಗಿ ಪ್ರಾರ್ಥನೆ ಮಾಡುವ ಹಾಗೆ, ಭಾರದಿಂದ ಪ್ರಾರ್ಥಿಸುವ ಹಾಗೆ ನಾವು ಪ್ರಯತ್ನಿಸುತ್ತಿದ್ದೇವೆ. ನಮ್ಮ ಕಲ್ವರಿ ಚರ್ಚ್ನಲ್ಲಿ ವೈಯಕ್ತಿಕ ಪ್ರಾರ್ಥನೆ ಎಷ್ಟು ಅವಶ್ಯಕವಾಗಿದೆಯೋ, ಕುಟುಂಬ ಪ್ರಾರ್ಥನೆ ಎಷ್ಟು ಅವಶ್ಯಕವಾಗಿದೆಯೋ, ಸಭೆಯಾಗಿ ಮಾಡುವ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮತ್ತಷ್ಟು ಅವಶ್ಯಕವಾಗಿದೆ. ನಮ್ಮ ಮನೆ ಸುತ್ತಲೂ ದೇವರ ಬೇಲಿ ಇರಬೇಕಾದ್ರೆ, ಸೈತಾನನಿಗೆ ಅವಕಾಶ ಕೊಡಲಾರದೆ ಇರಬೇಕಾದ್ರೆ, ದುರಾತ್ಮನಿಂದ ಪೀಡಿಸಲ್ಪಡುವಂಥವರಿಗೆ ಬಿಡಿಸಬೇಕಾದರೆ ನಮಗೆ ಪ್ರಾರ್ಥನೆ ಅವಶ್ಯಕವಾಗಿದೆ. ಅಪವಿತ್ರಾತ್ಮಗಳನ್ನು ಯೇಸು ಗದರಿಸಿದ್ದಾರೆ. ಆತನು ಆಯಾ ಸಮಯಗಳಲ್ಲಿ ಕೆಲವು ದುರಾತ್ಮಗಳು ಸ್ಥಿರ ನಿವಾಸ ಮಾಡ್ತವೆ ಕೆಲವೊಂದು ಜನರಲ್ಲಿ. ನಿಮಗೂ ಕೂಡ ಗೊತ್ತಾಗದಂತೆ ಕೆಲವು ಕಾಲದಿಂದ ದುರಾತ್ಮದ ಪ್ರಭಾವದಲ್ಲಿ ನೀವಿದ್ದೀರೇನೋ. ಪ್ರಾರ್ಥನೆ ಮಾಡಲು ಮನಸ್ಸಾಗ್ತಿಲ್ಲ, ಪ್ರಾರ್ಥನೆ ಅಂದ್ರೆ ನಿದ್ರೆ ಬರುತ್ತೆ. ಚರ್ಚಿಗೆ ಹೋಗಲು ಮನಸ್ಸಾಗ್ತಿಲ್ಲ, ಮನಸ್ಸು ಸರಿಯಾಗಿಲ್ಲ, ರಾತ್ರಿ ಕೆಟ್ಟ ಕನಸುಗಳು ಬರ್ತಿವೆ, ಭಯ ಆಗ್ತಾ ಇದೆ, ಏನೇನೋ ಅನಿಸುತ್ತಾ ಇದೆ ಎಂಬ ಒಂದು ವಿಧವಾದ ಗೊಂದಲದ ಜೀವಿತ ನಿಮ್ಮಲ್ಲಿ ಇರೋದಾದ್ರೆ, ಒಮ್ಮೆ ಒಂದು ತರಹ ಇನ್ನೊಮ್ಮೆ ಇನ್ನೊಂದು ತರಹ ಅಸ್ಥಿರವಾಗಿ ನೀವು ಇರುತ್ತಾ ಇರೋದಾದ್ರೆ ದುರಾತ್ಮ ಪ್ರಭಾವ ನಿಮ್ಮ ಮೇಲಿದೆ ಎಂದರ್ಥ. ಅದು ಆಟೋಮೆಟಿಕ್ ಆಗಿ ಹೋಗಲ್ಲ. ಚರ್ಚಲ್ಲಿ ಕೂತ್ರೆ ಹೋಗ್ತದೇನೋ ಅಂದ್ಕೊಳ್ತೀರಿ, ಹೋಗಲ್ಲ. ಚರ್ಚಲ್ಲೂ ಕೂಡ ಕೂತ್ಕೊಳ್ತಾರೆ. ಈ ದುರಾತ್ಮ ಹಿಡಿದಂಥವರು ಚರ್ಚ್ ಒಳಗಡೆ ಬಹಳ ಕ್ವಾಯಿಟ್ ಆಗಿ ಕೂತ್ಕೊಳ್ತಾರೆ, ಕಿವುಡರಂತೆ, ಮೂಕರಂತೆ. ಕದಲಿದರೆ ಒಂದು ವೇಳೆ ನಾನು ಬಯಲಾಗ್ತೇನೇನೋ, ನನ್ನ ಸಂಗತಿ ಬಯಲಾಗ್ತದೇನೋ ಎನ್ನುವಂತೆ. ಅಂತಹ ದುರಾತ್ಮ ಅಧೀನದಲ್ಲಿದ್ದವರಿಗೆ ಗದರಿಸಬೇಕು. ಈಗ ನೀವು ವಾಕ್ಯ ಕೇಳ್ತಾ ಇದ್ದೀರಿ ಪ್ರಿಯರೇ, ನಿಮ್ಮ ಹೃದಯದಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಯಾವುದಾದ್ರೂ ಕತ್ತಲೆಯ ಶಕ್ತಿಯ ಪ್ರಭಾವ ಇದೆ ಅಂದ್ಕೊಳ್ಳಿ. ಈ ಮಾತುಗಳನ್ನು ನೀವು ಕೇಳ್ತಿರುವಾಗ ನೀವು ಕದಲುತ್ತಾ ಇದ್ದೀರೋ ಇಲ್ಲವೋ ಗೊತ್ತಿಲ್ಲ, ಆದರೆ ದೆವ್ವಗಳು ಮಾತ್ರ ನಡುಗುತ್ತಿವೆ ಗಡಗಡ ಎಂಬುದಾಗಿ. ಆಯಾ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ ಅನ್ನುವಾಗ ನಿಮಗೆ ಗೊತ್ತಾ ಪ್ರಿಯರೇ, ವಿಥೌಟ್ ಅವರ್ ನಾಲೆಡ್ಜ್ ನಾವು ಆ ವಿಷಯ ಗ್ರಹಿಸಿಕೊಳ್ಳಲಾರದೆಯೇ, ನಮಗೇನಷ್ಟು ಕಣ್ಣಿಗೆ ಕಾಣದೇ ಇದ್ರೂ ಸಹ ನಮ್ಮೊಳಗೆ ಇರುವಂತಹ ಆ ದುರಾತ್ಮಗಳು ಬಿಟ್ಟು ಓಡಿ ಹೋಗ್ತವೆ. ಯಾವ ರೀತಿ ನೀವು ಲೈಟ್ ಬಟನ್ ಹಾಕಿದ ಕೂಡಲೇ ಆ ಜರಳೆಗಳೆಲ್ಲವೂ ಒಂದು ಮೂಲೆಗೆ ಓಡಿ ಹೋಗ್ತವೋ, ಯಾವಾಗ ನೀವು ಶಬ್ದ ಮಾಡಿದ ಕೂಡಲೇ ಇಲ್ಲಿ ಓಡಿ ಹೋಗ್ತದೋ, ಹಾಗೆಯೇ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಪ್ರಭಾವದಿಂದ ದುರಾತ್ಮ ಶಕ್ತಿಗಳಿಂದ, ದುಷ್ಟ ಶಕ್ತಿಗಳಿಂದ, ನಿಮ್ಮ ಜೀವಿತ ಹಾಳು ಮಾಡುವಂತಹ ಸಣ್ಣ ಸಣ್ಣ ಪಾಪಗಳಿಂದಲೂ ಸಹ ಬಿಡುಗಡೆ ಹೊಂದುತ್ತೀರಿ. ಅದಕ್ಕೆ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ. ಪ್ರಾರ್ಥಿಸಿ ಪ್ರಿಯರೇ, ಪ್ರಾರ್ಥಿಸಿರಿ. ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ. ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡೋಣ ಅಂದಾಗ ಎಲ್ಲರೂ ಹಲ್ಲೆಲೂಯಾ ಹೇಳಲ್ಲ. ಬರುವ ವಾರ ಎಲ್ಲರಿಗೋಸ್ಕರ ಊಟ ಸಿದ್ಧವಾಗಿರುತ್ತೆ ಅಂದಾಗ ಎಲ್ಲರೂ ಹಲ್ಲೆಲೂಯಾ ಹೇಳ್ತಾರೆ. ಉಪವಾಸ ಪ್ರಾರ್ಥನೆ ಒಬ್ಬ ವಿಶ್ವಾಸಿಗೆ ಹಬ್ಬದಂತಹ ದಿನವಾಗಿರುತ್ತೆ. ಯಶ್ ತೊಳೆಯಲ್ಪಡುವ ದಿನ ಅದು, ಬಿಡಿಸಲ್ಪಡುವ ದಿನ ಅದು, ಪರಿಶುದ್ಧಗೊಳಿಸಲ್ಪಡುವ ದಿನ ಅದು. ಕೆಲವೊಂದು ಸಾರಿ ಸೌಲನ ಹಾಗೆ ನಾವು ಕೂಡ, ಆ ಸೌಲನಿಗೆ ದುರಾತ್ಮ ಬಿಟ್ಟು ಹೋಗ್ತಾ ಇತ್ತು. ದಾವೀದನು ಬಂದು ಹಾಡು ಹಾಡಿದಾಗ ಮತ್ತೆ ಬರ್ತಾ ಇತ್ತು, ಕಾರಣ ಅವನ ಹೃದಯ ಮಾರ್ಪಟ್ಟಿಲ್ಲ. ನೀವೆಷ್ಟೇ ಮೀಟಿಂಗಿಗಳಿಗೆ ಹೋದರೂ ಸಹ, ಎಷ್ಟೇ ದೇವರ ಸೇವಕರು ನಿಮಗಾಗಿ ಪ್ರಾರ್ಥಿಸಿದರೂ ಸಹ, ಎಷ್ಟೇ ವಿಧಾನದಲ್ಲಿ ನೀವು ಆಯಾ ಸಮಯಗಳಲ್ಲಿ ದೇವರ ಕೃಪೆಯ ಮೇರೆಗೆ ಬಿಡುಗಡೆ ಹೊಂದುತ್ತಾ ಇದ್ರೂ ಸಹ, ದುರಾತ್ಮನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಇರುವವರೆಗೂ
ಪಾಪಕ್ಕೆ ಸ್ಥಳ ಇರುವವರೆಗೂ ಪರಿಪೂರ್ಣವಾದ ಬಿಡುಗಡೆ ನೀವು ಹೊಂದಲಾರಿರಿ. ಅದಕ್ಕಾಗಿಯೇ ಉಪವಾಸವಿದ್ದು ಕೆಲವು ದಿನಗಳವರೆಗೂ ಪ್ರಾರ್ಥಿಸುತ್ತಿರುವಾಗ ಥಾರೋ ಕ್ಲೆನ್ಸಿಂಗ್ ಅನ್ನುತ್ತಾರಲ್ಲವೇ, ಇನ್ನು ಯಾವುದೇ ಮೂಲೆಯಲ್ಲಾಗಲಿ, ಯಾವುದೇ ಸಂದಿನಲ್ಲಾಗಲಿ, ಯಾವುದೇ ಬಿರುಕು, ಯಾವುದೇ ಸಂದು, ಯಾವುದೇ ಬಾಗಿಲು ಸೈತಾನನಿಗೆ ತೆರೆಯದಂತೆ ಶುದ್ಧೀಕರಿಸಲ್ಪಡ್ತೇವೆ. ಅದಕ್ಕಾಗಿಯೇ ಉಪವಾಸ ಪ್ರಾರ್ಥನೆ ಒಂದು ವ್ರತದ ದಿನದಂತೆ, ಒಂದು ಪ್ರತಿಷ್ಠವಾದ ದಿನವಾಗಿ, ಒಂದು ಶುದ್ಧೀಕರಿಸಲ್ಪಡುವ ಅಭಿಷೇಕದ ದಿನವಾಗಿದೆ ಎಂಬುವಂತೆ ಆಸೆಯಿಂದ ಉಪವಾಸ ಪ್ರಾರ್ಥನೆ ಮಾಡೋಣ. ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದೋಣ. ಪ್ರಾರ್ಥನೆ. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ನಾವು ಬರ್ತಿದ್ದೇವೆ. ನಮಗೆ ಗೊತ್ತಾಗದಂತೆಯೇ ನಮ್ಮ ಹೃದಯದೊಳಗೆ ತೂರಿಕೊಳ್ಳುತ್ತಿರುವ ಅಂಧಕಾರದ ಶಕ್ತಿಗಳ ಪ್ರಭಾವವು, ದುರಾತ್ಮಗಳ ಪ್ರಭಾವವು ನಮ್ಮನ್ನು ಅಲ್ಲಕಲ್ಲೋಲ ಮಾಡಿ ನಮಗೆ ಕಳವಳಗೊಳಿಸುವುದಕ್ಕಾಗಿಯೇ, ನಮ್ಮನ್ನು ಬಂಧನದೊಳಗೆ ಸೆಳೆಯುವುದಕ್ಕಾಗಿಯೇ ಸಕಲ ಪ್ರಯತ್ನ ಮಾಡುತ್ತಿರುವ ಸೈತಾನನಿಗೆ ಎದುರಿಸುವುದಕ್ಕಾಗಿ, ದೆವ್ವಗಳಿಂದ ಬಿಡಿಸಲ್ಪಡುವುದಕ್ಕಾಗಿ ಮನೆಯ ಸುತ್ತಲೂ ಬೇಲಿ ಹಾಕಿಕೊಳ್ಳಲು ನಮಗೆ ಬೇಕಾಗಿರೋದು ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎಂದು ಗ್ರಹಿಸಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ಪ್ರತಿ ತಂದೆ ಪ್ರಾರ್ಥಿಸುತ್ತಾ ತನ್ನ ಮನೆಯಲ್ಲಿರುವ ಮಕ್ಕಳ ಸುತ್ತಲೂ ಬೇಲಿ ಹಾಕಿಕೊಳ್ಳುವಂತೆ, ಪ್ರತಿ ತಾಯಿ ಕಣ್ಣೀರಿನಿಂದ ಮಕ್ಕಳಿಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ ಪ್ರಲಾಪಿಸುತ್ತಾ ಸೈತಾನನಿಗೆ ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಅವಕಾಶ ಕೊಡಲಾರದಂತೆ ಸೈತಾನನನ್ನು ಗದರಿಸುವುದಕ್ಕಾಗಿಯೂ ಅವನನ್ನು ಎದುರಿಸುವುದಕ್ಕಾಗಿಯೂ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿ ಬಿಡಿಸಲ್ಪಡುವುದಕ್ಕಾಗಿ ಸಹಾಯ ಮಾಡಿರೆಂದು ನಮಗೆ ಸಹಾಯ ಮಾಡಿರಿ. ಈ ಸಂದೇಶ ಯಾರ್ಯಾರು ಯಾವ ಯಾವ ಸ್ಥಳದಿಂದ ಕೇಳ್ತಿದ್ದಾರೋ ಅಂಥವರ ಮನೆಯಲ್ಲಾಗಲಿ, ಅಂಥವರ ಹೃದಯದಲ್ಲಾಗಲಿ ದುರಾತ್ಮ, ಅಪವಿತ್ರಾತ್ಮ, ದೆವ್ವಗಳ ಆತ್ಮ, ಸೈತಾನನ ಶಕ್ತಿಯ ಪ್ರಭಾವ ಇರೋದಾದ್ರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಮಾಡುತ್ತೇವೆ ದೇವರೇ. ಈ ದಿನ ಮೊದಲುಗೊಂಡು ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಿಮ್ಮ ಕೃಪೆ ಸುರಿಯ ಮಾಡಿರೆಂದು, ಪರಿಶುದ್ಧಾತ್ಮನ ಶಕ್ತಿ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿದ್ರೆ ಬರದಿದ್ರು, ಭಯ ಅನಿಸುತ್ತಾ ಇದ್ರು, ಯಾವುದಾದ್ರೂ ದುರಾತ್ಮ ನಿಮಗೆ ಪೀಡಿಸುತ್ತಾ ಇದೆ ಎಂಬ ಭಾವನೆಯಲ್ಲಿದ್ರು, ಈಗ ನಾವು ಮಾಡಿದ ಪ್ರಾರ್ಥನೆಯಲ್ಲಿ ನೀವು ಐಕ್ಯವಾಗಿರೋದಾದ್ರೆ ಈಗಾಗಲೇ ನೀವು ಬಿಡುಗಡೆ ಹೊಂದಿರ್ತೀರಿ. ಪರಿಪೂರ್ಣವಾದ ಬಿಡುಗಡೆ ನೀವು ಹೊಂದಬೇಕಾದರೆ ನಿಮ್ಮಷ್ಟಕ್ಕೆ ನೀವು ಉಪವಾಸವಿದ್ದು ಪ್ರಾರ್ಥಿಸಿ ನಿಮ್ಮ ಹೃದಯವನ್ನು ದೇವರೊಂದಿಗೆ ಸರಿಪಡಿಸಿಕೊಳ್ಳಿರಿ. ನಿಮಗಾಗಿ ನಾವು ಕೂಡ ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ಅದು ಕೂಡ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ದುರಾತ್ಮನಿಂದ ಪೀಡಿಸಲ್ಪಡ್ತಿರೋದಾದ್ರೆ ಅವರ ಹೆಸರುಗಳನ್ನು ನಮಗೆ ಕಳಿಸಿಕೊಡಿರಿ. ಅವರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ, ನೀವು ಪ್ರಾರ್ಥಿಸಿರಿ, ಅವರಿಗೂ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿ ದೇವರು ಅವರಿಗೆ ದೊಡ್ಡ ಬಿಡುಗಡೆಯನ್ನು ಅನುಗ್ರಹಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿರಿ. ಲೈಕ್ ಬಟನ್ ಒತ್ತಿ ಶೇರ್ ಮಾಡಿರಿ. ಈ ದಿನ ನೀವು ಕೇಳಿರುವ ಸಂದೇಶದ ಮೇರೆಗೆ ಕರ್ತನ ಚಿತ್ತವಿರುವುದಾದರೆ ನಿಮ್ಮ ಸಭೆಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಜಾನ್ ವೆಸ್ಲಿ ಅವರು ಹೇಳಿದ ಹಾಗೆ ವಾರಕ್ಕೆ ಕನಿಷ್ಠ 2 ಸಾರಿ ಆದರೂ ಉಪವಾಸವಿದ್ದು ಪ್ರತಿ ವಿಶ್ವಾಸಿ ಪ್ರಾರ್ಥನೆ ಮಾಡಿ ಸೇವೆಯಲ್ಲಿ ಪಾಲ್ಗೊಳ್ಳಿರಿ. ಎವ್ರಿ ವೀಕ್ ವಿ ಆರ್ ಕಂಟಿನ್ಯೂಯಿಂಗ್ ಇನ್ ಪ್ರೇಯರ್. ಆದುದರಿಂದ ನೀವು ಕೂಡ ನಿಮ್ಮ ಸಭೆಗಳಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿರಿ, ದೇವರ ಕೃಪೆಯನ್ನು ಹೊಂದಿಕೊಳ್ಳಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.